ಎಕ್ಸ್ಕ್ಯೂಸ್ ಮೀ, ನಾವು ಏಡ್ಸ್ ರಿಲೀಫ್ ಫಂಡ್ಗೆ ಡೊನೇಷನ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಸಾರಿ, ಪ್ರೊಪ್ರೈಟರ್ ಕ್ಯಾಬಿನ್ ಅಲ್ಲಿ ಇದ್ದಾರೆ, ಹೋಗಿ. ಓಕೆ ಬನ್ನಿ. ಓಕೆ ಸರ್. ಹೇಳಿ. ನನ್ನ ಫೋಟೋ ಆಯ್ತಾ? ಆದ ತಕ್ಷಣ ಕರಿತೀನಿ, ಕೂತ್ಕೊಳ್ಳಿ ಒಂದು ನಿಮಿಷ. ಇನ್ನು ಎಷ್ಟು ಹೊತ್ತು ಆಗ್ತಾ ಇದೆ? ಕರಿತೀನಿ, ಕೂತ್ಕೊಳ್ಳಿ. ನಾನು ಹೋಗಿ ಎಲ್ಲ ಕರೆಕ್ಟ್ ಮಾಡ್ಕೊಂತಾನೆ. ಎಸ್ ಸರ್, ನಾವು ಏಡ್ಸ್ ರಿಲೀಫ್ ಫಂಡ್ಗೆ ಫಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಸರ್. ಈ ಕ್ಯಾಮ್ರಾ ಇದೆಯಲ್ಲ ಸರ್, ಈ ಕ್ಯಾಮ್ರಾ ಟ್ಯಾಕ್ಸು ಸರ್, ಹೈಟೆಕ್ ರೋಲ್ ಕಾಲು. ಮೊದಲು ಗಂಡಸರಿಗೆ ಕೆಲಸ ಮಾಡ್ತಿದ್ರು, ವರ್ಕೌಟ್ ಆಗಲಿಲ್ಲ ಅಂತ ಲೇಡೀಸ್ನ ಫೀಲ್ಡ್ಗೆ ಬಿಟ್ಬಿಟ್ಟಿದ್ದಾರೆ. And mind your tongue. ಈ ರೀತಿ ಹಣ ಮಾಡೋ ಅವಶ್ಯಕತೆ ನಮ್ಗಿಲ್ಲ. ನಾವು ಮೈಸೂರು ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್. ಈ ಪ್ರೋಗ್ರಾಮ್ಗೋಸ್ಕರ ನಾವು ಡೊನೇಟ್ ಮಾಡಿದೀವಿ. ನಾವು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಬೇಡ. ಒಂದ್ ನಿಮಿಷ, ಸಾರಿ ಅರುಣ, ನೀವು ಹೊರಗಡೆ ಹೋಗಮ್ಮ. ನಿನಗೆ ಗೊತ್ತಾಗಲ್ಲಮ್ಮ, ಒಂದ್ ನಿಮಿಷ ಹೊರಗಡೆ ಹೋಗಮ್ಮ. ಗೊತ್ತಾಗಲ್ಲ. ಅವನು ಒಳ್ಳೆ ಹುಡುಗನಮ್ಮ, ಸ್ವಲ್ಪ ತರಲೆ ಅಷ್ಟೇ. ಎಷ್ಟೊತ್ತಿನ ಕಾಯ್ತಿದ್ದೀನಿ. ನನ್ ಕಷ್ಟ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ಅರ್ಜೆಂಟ್ ಅಂತ ಹೇಳಿಲ್ಲ. ನನ್ ಫೋಟೋ ಬೇಕು, ಅರ್ಜೆಂಟ್ ಬೇಕು, ಕೊಡಿ. ನನ್ ನೋವು ನಿಮ್ಗೆ ಅರ್ಥ ಆಗಲ್ಲ. ನನ್ ಫೋಟೋ ಬೇಕು, ಬೇಕು, ಕೊಡಿ. ಬಿಡಿಮ್ಮ, ಏನಾಯ್ತಮ್ಮ? ನನ್ ಮಗ ಕಳೆದು ಹೋಗಿದ್ದಾನೆ. ಅವ್ನು ಹುಡುಕ್ಸಕ್ಕೆ ಪೇಪರ್ನವ್ರಿಗೆ, ಪೊಲೀಸ್ನವ್ರಿಗೆ ಫೋಟೋ ಕೊಡ್ಬೇಕು. ಮನೇಲಿ ಒಂದ್ ಫೋಟೋನು ಇಲ್ಲ ಅಂತ ಪ್ರಿಂಟ್ ಹಾಕ್ಸಕ್ಕೆ ಇಲ್ಲಿಗೆ ಬಂದ್ರೆ ಕೊಡ್ತೀವಿ ಕೊಡ್ತೀವಿ ಅಂತ ಆಗಿಂದ ಕೊಡ್ತಿದ್ದಾರೆ. ನನ್ ಮಗ ಏನ್ ಮಾಡ್ತಿದ್ದಾನೋ, ಎಲ್ಲಿದ್ದಾನೋ, ಅವನ್ಗೇನಾರು ಆದ್ರೆ ನಾನು ಏನ್ ಮಾಡ್ಲಿ? ಅವನ್ ಕಳ್ಕೊಂಡ್ ಬದುಕಿರೋ ಶಕ್ತಿ ನಂಗೆ ಇಲ್ಲ. ಅಳ್ಬಿಡಿಮ್ಮ, ನನ್ ಮಗ ಬೇಕು. ಅಳ್ಬಿಡಿಮ್ಮ, ನಾನ್ ಕೊಡ್ತೀನಿ ಫೋಟೋ. ಬನ್ನಿ ಕೂತ್ಕೊಳ್ಳಿ, ಬನ್ನಿ ನೀವು ಕೂತ್ಕೊಳ್ಳಿ, ನಾನ್ ಕೊಡ್ತೀನಿ. ನನ್ ಮಗ ಬೇಕು. ಒಂದು ಮಗು ಕಳ್ಕೊಂಡಿರೋ ತಾಯಿ ಇಷ್ಟು ಒದ್ದಾಡ್ತಾ ಇರ್ಬೇಕಾದ್ರೆ ಇನ್ನು ಒಂದು ಸಂಸಾರನೇ ಕಳ್ಕೊಂಡಿರೋ ಆ ತಾತ. ನಾನು ರಾಜಶೇಖರ್ ಅರಸ್ ಹೇಳ್ತಾ ಇದ್ದೀನಿ. ಅರುಣ ಬಂದೇ ಬರ್ತಾನೆ. ಈ ತರ ರಾತ್ರಿಯಲ್ಲಿ ನಿಮ್ ಜೊತೆ ಬಿಟ್ಟಿ ಅಂಡ ಕುಡಿದು ಬೆಳಿಗ್ಗೆ ಬರ್ತೀವಿ ಸಾ ಅಂತ ಹೋದವರು ಒಬ್ರು ಬಂದಿಲ್ಲ. ಇವನು ಬರಲ್ಲ ಹೇಳಿ. ಹೇ, ಅವನು ಬರ್ತಾನೆ, ಕಾಯ್ತಾ ಇರಿ. ಅವನು ಹೋಗ್ಬೇಕಾದ್ರೆ ಏನಂದ ಗೊತ್ತಾ? ಏನಂದ? ಪ್ರಪಂಚ ಪ್ರಳಯ ಆಗ್ಲಿ, ತಾತನ ಫ್ಯಾಮಿಲಿ ಫೋಟೋ ತೆಗಿತೀನಿ ಅಂದ. ಅರುಣ್ ಬಂದ್ಯಾ? ನೀನು ಬರ್ತಿ ಅಂತ ನನಗೆ ಗೊತ್ತಿತ್ತು. ನೀನು ನನ್ನನ್ನು ಏನಂತ ಕರೆದೆ? ತಾತ. ಐ ಲೈಕ್ ದಟ್. ನೀನು ನನ್ನನ್ನು ತಾತ ಅಂತಾನೆ ಕರಿ. ತಾತ, ನೀವು ಶಾರ್ಟ್ ಟೈಮಲ್ಲಿ ಲ್ಯಾಗ್ ಮಾಡದೆ ಮಾತು ಮುಗಿಸಿ ನಿಮ್ಮ ಮಕ್ಕಳು ಡೀಟೇಲ್ಸ್ ಕೊಟ್ರೆ ನಾನು ಹೋಗಿ ಅವ್ರನ್ನ ಮೀಟ್ ಮಾಡಿ ಅವ್ರ ಕೈ ಹಿಡಿದು ಕಣ್ಣೀರು ಸುರಿಸಿ ನಿಮ್ಮ ನೋವಿನ ಕಥೆನ ಅವ್ರಿಗೆ ಹೇಳಿ ನಾನೇ ಕೈ ಹಿಡ್ಕೊಂಡು ಕರ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ. ಹೇಳಿ ತಾತ, ನಿಮ್ಮ ಮಕ್ಳು ಎಲ್ಲಿದ್ದಾರೆ? ನನಗೆ 3 ಜನ ಮಕ್ಕಳು. ದೊಡ್ಡವಳು ಮಗಳು, ಇನ್ನಿಬ್ರು ಗಂಡು. ಒಬ್ಬ ಕಿಶೋರ್ ಸಿಡ್ನಿಯಲ್ಲಿದ್ದಾನೆ. ಸಿಡ್ನಿ ಫಾರಿನ್? ಸಿಡ್ನಿ ಆಸ್ಟ್ರೇಲಿಯಾ. ಏನ್ ತಾತ, ಸಿಡ್ನಿ ಒಳ್ಳೆ ನನ್ನ ಕಿಡ್ನಿ ಪಕ್ಕ ಇರೋ ತರ ಮಾತಾಡ್ತಿರಲ್ಲ ತಾತ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ತಾತ. ಫಾರಿನು ತುಂಬಾ ದೂರ. ಅದು ನಿಮ್ಮ 2ನೇ ಮಗ ಎಲ್ಲಿದ್ದಾರೆ? ಇನ್ನೊಬ್ಬ ಸಂತೋಷ್ ವಾಷಿಂಗ್ಟನ್ ನಲ್ಲಿದ್ದಾನೆ. ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲ ನಾನು. ಕೇಳಿರ್ತೀಯ? ವಾಷಿಂಗ್ಟನ್ ಅಮೆರಿಕಾದಲ್ಲಿದೆ. ಕರೆಕ್ಟ್ ತಾತ. ಅಮೆರಿಕಾ ಪಿಕ್ಚರ್ ಅಲ್ಲಿ ನೋಡಿದೀನಿ ನಾನು. ನೋಡಿದ್ಯಲ್ಲ, ಅಲ್ಲಿಗೆ ಹೋಗು. ತಾತ, ಫಾರಿನು ಗೀರಿನೆಲ್ಲ ನನ್ನ ಕೈಲಿ ಆಗಲ್ಲ ತಾತ. ನನಗೆ ಈ ಚನ್ನಪಟ್ಟಣ, ಚನ್ನರಾಯಪಟ್ಟಣ, ಮದ್ದೂರು, ಮಂಡ್ಯ, ನೆಲಮಂಗಲ, ಮಳವಳ್ಳಿ ಈ ತರ ಯಾವ್ದಾದ್ರು ಅಡ್ರೆಸ್ ಇದ್ರೆ ಕೊಡಿ, ಹೋಗಿ ಹುಡ್ಕೊಂಡ್ ಬಂದ್ಬಿಡ್ತೀನಪ್ಪ. ಮಗ್ಳೆಲ್ಲಿದ್ದಾರೆ ಅಂದ್ರಿ? ಸಾವಿತ್ರಿ. ತುಂಬಾ ಒಳ್ಳೆಯವಳು. ಅಕ್ಕ ಅಂದ್ರೆ ಸಂತೋಷ್ ಕಿಶೋರ್ಗಿಬ್ರಿಗೂ ಎಷ್ಟು ಪ್ರೀತಿ ಅಂದ್ರೆ ಅವರಿಬ್ರಿಗೂ. ಕರೆಕ್ಟ್ ತಾತ. ಅವ್ರವ್ರು ಯಾವ ದೇಶದಲ್ಲಿದ್ದಾರೆ? ಅವಳು ಇಲ್ಲೇ ಬೆಂಗಳೂರಲ್ಲಿದ್ದಾಳೆ. ಆಹಾ, ಇದ್ ನೋಡಿ ತಾತ ನಮ್ಮ ಪಾರ್ಟಿ. ಅವ್ರ ಅಡ್ರೆಸ್ ಕೊಡಿ. ಅಡ್ರೆಸ್ ಇಲ್ಲ. ಹುಡ್ಕೋದು ಹೇಗೆ ತಾತ? ಬೆಂಗಳೂರೇನು ಮೈಸೂರು ತರ ಚಿಕ್ಕದ? ನಿಮ್ಗೆ ಗೊತ್ತು, ಬೆಂಗಳೂರು ತುಂಬಾ ದೊಡ್ಡದು. ಅಡ್ರೆಸ್ ಇತ್ಕೊಂಡೆ ಹುಡ್ಕಕ್ ಒಂದಿನ ಬೇಕು. ಇನ್ನು ಅಡ್ರೆಸ್ ಇಲ್ಲ ಅಂದ್ರೆ ಆಗಲ್ಲ ತಾತ. ಬಸ ಹೇಳ್ತಾ ಇದ್ದ, ಸಾವಿತ್ರಿ ಗಂಡ ಪ್ರತಾಪ್ ಅವನೀಗ ಬೆಂಗಳೂರಿಗೆ ಪೊಲೀಸ್ ಕಮಿಷನರ್ ಅಂತೆ. ನೀನು ಅಲ್ಲಿಗೆ ಹೋದ್ರೆ ಹೇಗಾದ್ರೂ ಮಾಡಿ ಅವ್ರ ಅಡ್ರೆಸ್ ಹುಡುಕ್ಬಹುದಲ್ಲ. ಆದ್ರೆ ನಿಮ್ಮ ಅಳಿಯ ಮಗಳು ಹೇಗಿದ್ದಾರೆ ನಾನು ನೋಡಿಲ್ವಲ್ಲ ತಾತ?
ಅವ್ರ ಫೋಟೋ ಗಿಟೋ ಏನಾದ್ರು ಇದ್ರೆ ತೋರಿಸಿ ನನಗೆ. ಅಲ್ಲಿ ಒಂದ್ ನಿಮಿಷ. ಈ ತಾತ ಅಮಾಯಕನ್ನ ಹಳ್ಳಕ್ಕೆ ತಳ್ಳಿ ಆಳ ನೋಡೋ ಕಾರ್ಯಕ್ರಮ ಏನಾದ್ರು ಹಾಕೊಂಡಿದಾರಾ? ಇಲ್ಲ ಇಲ್ಲ, ತಾತ ತುಂಬಾ ಒಳ್ಳೆಯವರು ಅನ್ಸುತ್ತೆ ನನಗೆ. ಒಬ್ನೇ ಮಾತಾಡ್ಕೊತಿದ್ಯಾ? ಅದೊಂದು ಚಿಕ್ಕ ಕಾಯಿಲೆ ಇದೆ ನನಗೆ. ನಾನು ಅಷ್ಟೇ, ಒಬ್ನೇ ಮಾತಾಡ್ಕೊತೀನಿ. ಇವಳು ನನ್ನ ಮಗಳು ಸಾವಿತ್ರಿ, ನನ್ನ ಅಳಿಯ ಪ್ರತಾಪ್. ನಿಮ್ಮ ಅಳಿಯ ತುಂಬಾ ಸೀರಿಯಸ್ ಆಗಿದ್ದಾರೆ. ಪೊಲೀಸ್ ಆಫೀಸರ್ ಅಲ್ವಾ, ಇರ್ಲೇಬೇಕು. ತಾತ, ಇವತ್ತಿಂದ ನಿಮ್ಮ ಸಂಸಾರ ಜೋಡಣೆ ಕಾರ್ಯಕ್ರಮ ಶುರು. ಆಲ್ ದಿ ಬೆಸ್ಟ್. ಬರ್ಲಾ ತಾತ? ಹೋಗ್ಬಾಪ. ತಾತ ಗುಡ್ ಲಕ್. ತಾತ ಬರ್ಲಾ? ಏ ಅರುಣ್, ಒಂದ್ ನಿಮಿಷ ನಿಂತ್ಕೋ. ಏ ಬಸ, ಸ್ವಲ್ಪ ದುಡ್ಡು ಕೊಡೋ. ಅವನಿಗೆ ತಿಂಡಿನೂ ಕೊಡ್ಲಿಲ್ವಲ್ಲೋ? ಈಗ ಕೊಟ್ಟೆ. ತಾತ ಬಸ್ ಚಾರ್ಜ್ಗೂ ಬಡ್ಡಿ ಸಾಲ ಮಾಡ್ತಾರೆ ಅನ್ಕೊಂಡಿದ್ದೆ, ಪರವಾಗಿಲ್ಲ ದುಡ್ಡು ಕೊಡ್ತಿದ್ದಾರೆ. ಅರುಣ್, ಬೇಡ ಅನ್ಬೇಡ, ಇದನ್ನಿಟ್ಕೋ. ಬೇಡ ಅಂತ ಯಾಕೆ ಹೇಳಿ ತಾತ? ಬೇಕು ಅಂತಾನೆ ಎಷ್ಟೊತ್ತು ಕಾಯ್ತಿದ್ದೆ. ಸ್ಮೈಲ್ ಪ್ಲೀಸ್. ಬೆಂಗಳೂರಿಗೆ ಹೋಗಿ ಫೋನ್ ಮಾಡ್ತೀನಿ. ಓಕೆ, ಬಾಯ್ ಬಾಯ್. ಪ್ಲೀಸ್, ಈ ಆಪರೇಷನ್ ವಿಷಯ ಮಾಧ್ಯಮಗಳಿಗಿಂತ ಹೆಚ್ಚಾಗಿ ಜನರಿಗೆ ತುಂಬಾ ಮುಖ್ಯ. ನೀವ್ ಇದ್ರ ಬಗ್ಗೆ ಮಾತಾಡ್ಲೇಬೇಕು, ಇಲ್ಲಾಂದ್ರೆ ತಪ್ಪಾಗುತ್ತೆ. ಜನಗಳಿಗೆ ಆ ವಿಷಯನ ಯಾವಾಗ ತಿಳಿಸ್ಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಡು ಕೋಆಪರೇಟ್. ಸರ್ ನಮಸ್ಕಾರ. ನಮಸ್ಕಾರ. ಮ್ಯಾಚಸ್ ಕೊಡಿ ಸರ್. ಸಿಗರೇಟ್ ಕೊಡಿ ಸರ್. ಸಿಗರೇಟಾ? ತಗೊಳ್ಳಿ ಸರ್. ಮ್ಯಾಚಸ್ ಕೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನೀವು ಪ್ರಶ್ನೋರು ಯಾರನ್ನ ಏನೇನೋ ಕೇಳ್ತೀರಂತೆ. ಪೊಲೀಸ್ ಹತ್ರ ಮ್ಯಾಚ್ ವಾಸ್ ಕೇಳೋದು ಏನ್ ದೊಡ್ಡ ವಿಷಯ. ಸರ್ ಒಂದು ಇಂಟರ್ವ್ಯೂ ಬೇಕಿತ್ತಲ್ಲ. ಅಯ್ಯೋ ಸಾರ್ ಇವತ್ತು ಬಹಳ ಬಿಸಿ, ಟೆನ್ಷನ್ ಬೇರೆ ಇದಾರೆ, ಆಗಲ್ಲ. ಸಾರ್ದಲ್ಲ, ನಿಮ್ದು. ನಂದ? ನಂದ್ಯಾಕೆ? ಮೊನ್ನೆ ಕಮಿಷನರ್ ಸಾಹೇಬ್ರು ಟೆರರಿಸ್ಟ್ಗಳನ್ನ ಹಿಡಿದ್ರು. ಕರೆಕ್ಟ್ ಟೈಮ್ ಹೋಗಿದ್ಕಲ್ವಾ ಹಿಡಿದಿದ್ದು? ಹೌದು. ಕರ್ಕೊಂಡು ಹೋದವ್ರು ಯಾರು? ಯಾರು? ಡ್ರೈವರು. ನಾನೇ. ನಿಜವಾಗ್ಲೂ ನೀವು ಗ್ರೇಟ್. ನಿಮ್ ಇಂಟರ್ವ್ಯೂ ತಗೋಬೇಕು ನಾನು. ನಿಮ್ ಲೆಕ್ಕಾಚಾರ ಕರೆಕ್ಟ್, ಅದಕ್ಕೆ ನೀವು ಪೇಪರ್ಲಿರೋದು. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ರಥ ಓಡಿಸಿರ್ಲಿಲ್ಲ ಅಂದ್ರೆ ದುರ್ಯೋಧನ ದುರ್ಯೋಧನ ಅಲ್ಲ ಸರ್, ಅರ್ಜುನ. ಅರ್ಜುನ ವಾರಲ್ಲಿ ವಿನ್ ಆಗ್ತಿದ್ರು. ಎಲ್ಲ ಗೊತ್ತಲ್ಲ ನಿಮ್ಗೆ. ಎಲ್ಲೋದ್ರೂ ಬದುಕ್ತೀರಾ ಅಂದಾಗೆ ಈ ಪೇಪರ್ ಯಾವ್ದು? ಮನೆ ಕಳ್ಸ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಸರ್ ನಿಮ್ ಪೋಸು. ಇನ್ನೊಂದು ವಿಷಯ, ಈ ಕಮಿಷನರ್ ಅವ್ರ ಮನೆಯಿಂದ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ರಲ್ಲ, ಆ ಜಾಗ ಎಷ್ಟು ಕಿಲೋಮೀಟರ್ ಇದೆ? ಅಂದಾಜು 90-95 ಕಿಲೋಮೀಟರ್ ಇರ್ಬೋದು. ಅಂದಾಜ್ಗಿಂದ ಎಲ್ಲ ಬೇಡ ಸರ್, ಎಕ್ಸಾಕ್ಟ್ ಆಗ್ಬೇಕು. ಪರವಾಗಿಲ್ಲ ಬಿಡಿ, ನಮ್ಮ ಆಫೀಸಿಂದ ಹುಡುಗರು ಕಳಿಸ್ಬಿಟ್ಟು ಅಳತೆ ಹಾಕ್ಸ್ಬಿಡ್ತೀನಿ, ಅಲ್ಲಿಂದ ಅಲ್ಲಿಗೆ ಎಷ್ಟು ಅಂತ. ನೀವು ಸ್ವಲ್ಪ ಕಮಿಷನರ್ ಅವ್ರ ಮನೆ ಅಡ್ರೆಸ್ ಕೊಡ್ತೀರಾ? ಅಳತೆ ಹಾಕಿಸ್ತೀರಾ? ಅದೇನ್ ಲೆಕ್ಕಾಚಾರನೋ ಏನಪ್ಪ ಈ ಪೇಪರ್ ನೋಡಿ. ಅರುಣ್. ಹಲೋ ತಾತ, ಎಲ್ಲಿದ್ಯಾ? ನಿಮ್ ಮಗಳು ಮನೆ ಮುಂದೆನೆ ನಿಂತಿದ್ದೀನಿ. ಆಗಲೇ ಅಡ್ರೆಸ್ ಸಿಕ್ತಾ? ಸಿಕ್ತು ತಾತ. ಬೇಜಾನ್ ಕಷ್ಟಪಟ್ಟು ಕಂಡಿಡ್ದಿದ್ದೀನಿ. ಅಳಿ ಅಂದ್ರೆ ನೋಡಿದ್ಯಾ? ನಿಮ್ ಅಳಿನ್ ನೋಡ್ದೆ. ಬೇಜಾನ್ ಸೀರಿಯಸ್ ಪ್ರಜೆ ತಾತ, ಆದ್ರೂ ಸಿಕ್ಕಾಪಟ್ಟೆ ಫೋಟೋಗಳು ತೆಗ್ದಿದ್ದೀನಿ ನಾನು. ಮಗಳು ನೋಡಿದ್ಯಾ? ನಿಮ್ ಮಗಳು ಇಲ್ಲಿ ಕಾರಲ್ಲಿ. ತಾತ ನಾನು ಆಮೇಲೆ ಮಾಡ್ತೀನಿ. ಓಕೆ, ಆಮೇಲೆ ಮಾಡ್ತೀನಿ. ಹೆಂಗಿತ್ತು ಗೊತ್ತಾದ್ರು ಸರ್, ಬ್ಯಾಗ್ ಇಲ್ಲೇ ಬಿಡ್ಬೇಕು ಸರ್. ನಿಮ್ ಮ್ಯಾನೇಜರ್ ಎಲ್ರಿ? ಅಲ್ಲಿದ್ದಾರೆ. ಎಸ್ ಮೇಡಮ್. ತಗೊಳ್ಳಿ. ಯಾಕೆ ಮೇಡಮ್, ಏನಾಯ್ತು? ತೆಗೆದ್ ನೋಡ್ರಿ. ಅರೆ, ಏನಾಗಿದೆ? ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನೋಡಿ. ಕರೆಕ್ಟ್ ಆಗಿದೆಯಲ್ಲ? ಎಕ್ಸ್ಪೈರಿ ಡೇಟ್ ನೋಡ್ರಿ. ಓ ಸಾರಿ ಮೇಡಮ್, ಸ್ಮಾಲ್ ಮಿಸ್ಟೇಕ್ ಆಗಿದೆ. ಏನ್ ಸ್ಮಾಲ್ ಮಿಸ್ಟೇಕ್? ಸ್ಮಾಲ್ ಮಿಸ್ಟೇಕ್ ಇಂದ ಪ್ರಾಣನೇ ಹೊರಟೋಗುತ್ತೆ. ಯೂಸ್ ಮಾಡಕ್ ಮುಂಚೆ ನಾವೇ ನೋಡ್ತೀವಿ, ಸೇಲ್ ಮಾಡಕ್ ಮುಂಚೆ ನೀವು ನೋಡಕ್ಕಾಗಲ್ವೇನ್ರಿ? ದಟ್ಸ್ ಯುವರ್ ಡ್ಯೂಟಿ. ಓಕೆ? ಅದು ಹುಡುಗರು ಹೊಸಬ್ರು. ಏನ್ರಿ ಹೊಸಬ್ರು? ನಿಮ್ಮ ಬೇಜವಾಬ್ದಾರಿ ತನದಿಂದ ಕಂಪನಿಗೆ ಒಳ್ಳೆ ಹೆಸರನ್ನ ಹಾಳು ಮಾಡಬೇಡಿ. ದಿಸ್ ಇಸ್ ದಿ ಲಾಸ್ಟ್ ವಾರ್ನಿಂಗ್. ನಾನು ಯಾರು ಅಂತ ಗೊತ್ತಾ ನಿಮ್ಗೆ? ಮಿಸಸ್ ಕಮಿಷನರ್ ಆಫ್ ಪೊಲೀಸ್. ಆಮೇಲೆ ನಾನೇನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ನೋಡಿ, ಸಾರಿ ಮೇಡಮ್. ಪ್ಲೀಸ್ ಶಟ್ ಅಪ್, ಶಟ್ ಅಪ್, ಶಟ್ ಅಪ್.
ಏರಿಯಾಕ್ ಬಂದ್ರೆ ಅಳಿಯ ನೋಡಿದ್ರೆ ಆ ಲೆವೆಲ್ಗೆ ಸೀರಿಯಸ್, ಮಗಳು ನೋಡಿದ್ರೆ ಕಿರಿಕ್ಕು. ಯಜಮಾನ್ರೆ ನಾನು ಬಸ ಯಾವ್ದೋ ಫೋನ್ ಮಾಡ ತಕೊಳ್ಳಿ. ಯಾರು? ತಾತ ನಾನು. ಏನು? ಗಾಡಿ ಓವರ್ಲೋಡ್ ಆಗಿ ಬಾಡಿ ಅಳ್ಳಾಡ್ತಿದೆ ಅನ್ಸುತ್ತೆ. ಯಾವ ಬಾಡಿ? ತಾತ ನಾನ್ ತಾತ ಅರುಣ್ ಮಾತಾಡ್ತಾ ಇದ್ದೀನಿ. ಏ ಅರುಣ್, ಸಾರಿ ಅರುಣ್, ನನ್ನ ಮಗಳು ಸಿಕ್ಕಿಲ್ವಾ? ಸಾಕ್ಷಾತ್ ಚಾಮುಂಡೇಶ್ವರಿ. ಅಂಗಡಿ ಅವನೇನೋ ಮೋಸ ಮಾಡ್ದ ಅಂತ ಕಚ ಕಚ ಅಂತ ಕಚ್ತಾ ಇದ್ರು. ನೀನ್ ಅವಳನ್ನು ಮಾತಾಡ್ತಿದ್ಯಾ? ಯಾಕೆ ಹೇಳು, ನನ್ನ ಕಚ್ಬಿಡ್ಲಿ. ತಾತ ನಿನ್ನ ಫ್ಯಾಮಿಲಿ ತುಂಬಾ ರಿಸ್ಕ್ ಅನ್ಸ್ತಾ ಇದೆ, ನನ್ನ ಕೈಲಿ ಕೆಲಸ ಎಲ್ಲ ಆಗಲ್ಲ, ವಾಪಸ್ ಬರ್ತಾ ಇದ್ದೀನಿ. ಹೇ, ನಾನು ತುಂಬಾ ಆಸೆಯಿಂದಿದ್ದೀನಿ ಅರುಣ್. ನೀನು ನಮ್ಮ ಮನೆಗೆ ಬೆಳಕು ತರಿಸಿದೀಯ, ನಮ್ಮ ಮನೆ ಮತ್ತೆ ಅರಮನೆ ಆಗತ್ತೆ. ನನ್ನ ಮಕ್ಕಳು ವಾಪಸ್ ಬರ್ತಾರೆ ಅಂದ್ಕೊಂಡ್ರೆ ನೀನೇ ವಾಪಸ್ ಬೇಡ ಅರುಣ್, ಏನಾದ್ರು ಮಾಡು ಅರುಣ್. ತಾತ ಅಳ್ತಾ ಇದೀಯಾ? ಅಳ್ಬೇಡಪ್ಪ, ಅದೇನಾಗುತ್ತೋ ನನ್ನ ಕೈಲಿ ಮಾಡ್ತೀನಿ. ಹೋಗ್ಲಿ, ನಿನ್ನ ಮೊಮ್ಮಗಳು ಹೇಗೆ? ಗೀತಾ ಮನೆ ಬಿಟ್ಟು ಹೋಗುವಾಗ 1 ವರ್ಷದ ಮಗು, ಅವಳು ಹೇಗೆ ಅಂತ ಕೇಳಿದ್ರೆ ಏನು ಹೇಳಿ? ನಿನ್ಗೆ ಗೊತ್ತಿರೋ ಅಷ್ಟೇ ನನಗೆ ಗೊತ್ತಪ್ಪ. ಕೊಟ್ರಲ್ಲ ತಾತ ಕೆಲ್ಸನ, ಸರಿ ಬಿಡು, ಒಂದು ಆಟ ಹಾಕ್ತೀನಿ, ನಿನ್ನ ಹೊಂದ್ಕೋಬೇಡ ಅಷ್ಟೇ, ಸರಿನಾ? ಬಾಯ್. ಬಾಯ್ ಪಾಪ. ಬಾಯ್ ಮಗಳೇ. ನಿಮ್ ಗಾಡಿ ಬಿದ್ದೋಯ್ತು ನೋಡ್ರಿ ಅಲ್ಲಿ. ಅದು ಹುಷಾರಿಲ್ಲ, ನಿಂತ್ಕೊಂಡ್ರೆ ಸುಸ್ತಾಗುತ್ತೆ ಅಂತ ನಾನೇ ಮಲಗಿಸಿದ್ದೀನಿ. ಈ ತಾತ ಅದ್ಯಾವ ರಾವ್ ಕಾಲದಲ್ಲಿ ನಾನು ಕುಡ್ಸುದ್ನೋ, ನನ್ನ ಲೈಫೇ ಟೂರಿಂಗ್ ಟಾಕೀಸ್ ತರ ಆಗೋಯ್ತು. ಎಕ್ಸ್ಕ್ಯೂಸ್ ಮೀ ಸರ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೋದಾ? ಮಾತಾಡಿ ಸರ್. ನಾವು ಈ ಸ್ಮೋಕಿಂಗ್ ಬಗ್ಗೆ ಸರ್ವೆ ಮಾಡ್ತಾ ಇದ್ದೀವಿ. ನೀವು ಸ್ಮೋಕ್ ಮಾಡ್ತೀರಾ? ನೀವು ಕೊಡ್ಸಿದ್ರೆ ಮಾಡ್ತೀನಿ, ಟೆನ್ಷನ್ ಆಗ್ಬಿಡಿ. ನೀವು ಕೊಡ್ಸಿಲ್ಲ ಅಂದ್ರೂ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಈ ಸಿಗರೆಟ್ ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಅಂತಾರೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ನೋಡಿ, ಎಲ್ಲಿವರೆಗೂ ಸಿಗರೇಟ್ ತಯಾರು ಮಾಡೋರು ಇರ್ತಾರೋ ಅಲ್ಲಿವರೆಗೂ ತಗೊಂಬಂದ್ ಸೇದೋರು ಇರ್ತಾರೆ. ಈಗ ಸಿಗರೇಟ್ ಸೇದೋದು ಸರಿ ಅಂತ ಹೇಳಿದ್ರೆ ಸಮಾಜಕ್ಕೆ ಅಪಾಯ, ಸರಿ ಇಲ್ಲ ಅಂತ ಹೇಳಿದ್ರೆ ನಮ್ಮಂತ ಸಿಗರೇಟ್ ಸೇದೋರ್ಗೆ ಅವಮಾನ. ಈ ತರ ಎಲ್ಲ ಪ್ರಶ್ನೆ ಕೇಳ್ಬಿಟ್ಟು ನಮ್ಮ ಸಿಗಾಕ್ಸ್ಬೇಡಿ. ಸರ್, ನೀವು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಸರ್. ನಮ್ಮ ಕಡೆಯಿಂದ ನಿಮಗೆ ಒಂದು ಸ್ಮಾಲ್ ಗಿಫ್ಟ್. ಮಾತಾಡಿದ್ರೆ ಗಿಫ್ಟ್ ಚೆನ್ನಾಗಿದೆ. ನಿಮ್ಮ ಬಟ್ಟೆನೂ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ನಾನು ಜಾಯಿಂಟ್ ಫ್ಯಾಮಿಲಿ ಅಸೋಸಿಯೇಷನ್ ಇಂದ ಬಂದಿದ್ದೀನಿ. ಜಾಯಿಂಟ್ ಫ್ಯಾಮಿಲಿ ಅಸೋಸಿಯೇಷನ್ ಅದ್ಯಾವ್ದ್ರಿ? ಅದು ಹೊಸದಾಗಿ ಹುಡ್ಕೊಂಡಿದೆ. ಈಗಿನ ಕಾಲದ ಹುಡುಗಿರು ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಸರ್ವೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಪ್ಲೀಸ್ ನನ್ನ ಕ್ವಶನ್ಗೆ ಎಲ್ಲರೂ ಆನ್ಸರ್ ಮಾಡ್ಬೇಕು. ನೀವು ಒಬ್ಬೊಬ್ಬರಿಗೆ ಕೇಳ್ತೀನಿ. ನಿಮ್ಮ ಹೆಸರೇನು? ಸ್ವಪ್ನ. ಸ್ವಪ್ನ. ಓಕೆ, ನೀವೇನ್ ಹೇಳ್ತೀರಾ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ? ಚೆನ್ನಾಗಿರುತ್ತೆ, ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ. ಸೆಕ್ಯೂರ್ಡ್ ಆಗಿರುತ್ತೆ. ಓಕೆ, ಬ್ಯೂಟಿಫುಲ್ ಆಗಿ ಆನ್ಸರ್ ಕೊಟ್ರಿ. ನಿಮ್ಗೆ ನಾವು ಈ ಗಿಫ್ಟ್ ಕೊಡ್ತೀವಿ, ತಗೊಳ್ಳಿ. ಥ್ಯಾಂಕ್ಸ್. ವೆಲ್ಕಮ್. ನಿಮ್ಮ ಹೆಸರೇನು? ಕಿರಣ ಅಂತ. ಕಿರಣ್, ನೀವೇನ್ ಹೇಳ್ತೀರಾ ಕಿರಣ್? ಈ ಜಾಯಿಂಟ್ ಫ್ಯಾಮಿಲಿ ಬೋರು, ಯಾವುದಕ್ಕೂ ಪ್ರೈವಸಿನೇ ಇರಲ್ಲ. ಹಾಗಾದ್ರೆ ನೀವು ಲವ್ ಮ್ಯಾರೇಜ್ ಆಗ್ತೀರಾ ಅನ್ಸುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಹೆಸರೇನು? ನೀತಾ. ನಿಮ್ಮಲ್ಲಿ ಯಾರು ಇದ್ದೀರಾ? ನಾನು, ಅಪ್ಪ, ಅಮ್ಮ, ಅಕ್ಕ. ಅಜ್ಜಿ ತಾತ? ಇಲ್ಲ. ನೀವು ಅಜ್ಜಿ ತಾತನ ಜೊತೆ ಕಳೆದ ಕ್ಷಣಗಳು ಏನಾದ್ರೂ ನೆನಪಿದ್ಯಾ? ಇಲ್ಲ, ನಮ್ಮ ಅಜ್ಜಿ ತಾತನ ನಾನು ಬರೀ ಫೋಟೋಲ್ ಅಷ್ಟೇ ನೋಡಿರೋದು. ನಾನು ಹುಟ್ಟೋಕ್ಕಿಂತ ಮುಂಚೆನೆ ಅವ್ರು ತೀರ್ಕೊಂಡಿದ್ರು. ಐ ಆಮ್ ಸಾರಿ. ಅಕಸ್ಮಾತ್ ನೀವು ಸತ್ತಿದ್ದಾರೆ ಅಂತ ತಿಳ್ಕೊಂಡಿರೋ ನಿಮ್ ತಾತ ದಿಢೀರ್ ಅಂತ ನಿಮ್ ಕಣ್ ಮುಂದೆ ಬಂದ್ರೆ ಏನ್ ಮಾಡ್ತೀರಾ? ಖುಷಿಗೆ ಜೋರಾಗಿ ಹತ್ಬಿಡ್ತೀನಿ ಅಷ್ಟೇ. ನೀವು ತುಂಬಾ ಚೆನ್ನಾಗಿ ಮಾತಾಡಿದ್ರಿ, ಅದಕ್ಕೋಸ್ಕರ ನಿಮ್ಗೆ ಸ್ಪೆಷಲ್ ಗಿಫ್ಟ್ ತಗೊಳ್ಳಿ. ಥ್ಯಾಂಕ್ ಯು. ನೀವೇನು ಮಾತಾಡಲಿಲ್ಲ, ಅದಕ್ಕೆ ನಿಮ್ಗಿದೆ. ಥ್ಯಾಂಕ್ ಯು.